ದಂಡಕಾರಣ್ಯ ಎನ್ನುವ ಕಾಡಿನ ಮಧ್ಯದಲ್ಲಿ 2 ಮರಗಳಿದ್ದವು. ಮೊದಲನೆಯದು ಕಿತ್ತಳೆ ಹಣ್ಣಿನ ಮರ, ಎರಡನೆಯದು ಮಾವಿನ ಹಣ್ಣಿನ ಮರ. ಮಾವಿನ ಹಣ್ಣಿನ ಮರ ಯಾವಾಗಲೂ ಸಂತೋಷದಿಂದ ಸ್ನೇಹದಿಂದ ಇರುತ್ತಿತ್ತು. ಪಕ್ಷಿಗಳು ಅದರ ಹಣ್ಣನ್ನು ತಿನ್ನುವುದಕ್ಕೆ ಬರುತ್ತಿದ್ದವು. ಗುಬ್ಬಚ್ಚಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟುತ್ತಿದ್ದವು. ಮೈನಾ ಹಕ್ಕಿಗಳು ಹಾಡುತ್ತಿದ್ದವು. ಮರ ಎಲ್ಲ ಪಕ್ಷಿಗಳಿಗೂ ಸ್ವಾಗತ ಕೋರುತ್ತಿತ್ತು. ಒಟ್ಟಿನಲ್ಲಿ ಹೇಳುವುದಾದರೆ ಆ ಮರ ಸ್ನೇಹಜೀವಿಯಾಗಿತ್ತು. ಗಾಳಿ ಬಂದಾಗ ಕೂಡ ನೇರವಾಗಿ ನಿಲ್ಲುವಂತಹ ಬಲಿಷ್ಠ ಮರವಾಗಿತ್ತು. ಆದರೆ ಕಿತ್ತಳೆ ಹಣ್ಣಿನ ಮರ ಸ್ನೇಹಜೀವಿಯಾಗಿರಲಿಲ್ಲ. ಅದು ಯಾವಾಗಲೂ ತನ್ನ ಬಗ್ಗೆಯೇ ಯೋಚಿಸುತ್ತಿತ್ತು. ತಾನು ಮಾವಿನ ಮರಕ್ಕಿಂತಲೂ ತುಂಬಾ ಎತ್ತರ ಮತ್ತು ಹಸಿರಾಗಿದ್ದೇನೆಂದುಕೊಂಡಿತ್ತು. ಯಾವುದೇ ಪಕ್ಷಿಯನ್ನೂ ತನ್ನ ಮೇಲೆ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ. ಯಾರಾದರೂ ವಿಶ್ರಾಂತಿಗೆಂದು ಮರದ ಕೆಳಗೆ ಕುಳಿತುಕೊಂಡರೂ ಅವರ ಮೇಲೆ ಎಲೆಗಳು ಮತ್ತು ಹಣ್ಣುಗಳನ್ನು ಹಾಕುತ್ತಿತ್ತು. ನೀನ್ಯಾಕೆ ಯಾರಿಗೂ ನಿನ್ನ ಹತ್ತಿರ ಬರುವುದಕ್ಕೆ ಕೊಡುತ್ತಿಲ್ಲ? ಎಲ್ಲರೂ ಸಹಕಾರದಿಂದ ಇದ್ದಲ್ಲಿ ಸಂತೋಷದಿಂದಿರಬಹುದು. ನಾನೆಷ್ಟು ಎತ್ತರವಾಗಿ ಹಸಿರಾಗಿದ್ದೇನೆ, ಎಲ್ಲಾ ಮರದಂತಲ್ಲ ನಾನು. ನಿನ್ನ ಜೊತೆ ಮಾತನಾಡುವುದೇ ವ್ಯರ್ಥ. ಏಯ್, ಹೋಗ ಕಡೆ, ಮಾವಿನ ಮರದ ಕಡೆಗೆ ಹೋಗಿ ನನ್ನ ರೆಂಬೆಗಳನ್ನೆಲ್ಲ ಹಾಳು ಮಾಡಬೇಡಿ. ಅಯ್ಯೋ, ಅವು ಗೂಡು ಕಟ್ಟಬೇಕು ಅಂತ ಇದ್ದಾವೆ ಅಷ್ಟೇ. ಗೂಡು ಕಟ್ಟುವುದಕ್ಕೆ ಅವಕಾಶ ಕೊಡ್ತೀಯಾ? ಅವು ಚೆನ್ನಾಗಿ ಹಾಡುತ್ತವೆ. ಓಹ್, ಇದೇನು ಈ ಹಾಡುಗಳು? ಬೋರ್ ಆಗ್ತಾ ಇದೆ. ಏಯ್, ನನ್ನ ರೆಂಬೆಗಳ ಮೇಲೆಲ್ಲ ಕುಳಿತುಕೊಳ್ಳಬೇಡಿ. ನೀನು ಬೇಕಾದರೆ ಇವರನ್ನು ಕೂರಿಸಿಕೋ. ನೀನೇನು ನನ್ನ ಹಾಗೆ ಸುಂದರವಾಗಿಲ್ಲ, ಕುಳ್ಳಗಿದ್ದೀಯ. ಏಯ್, ನೀನು ಹೇಳ್ತಾ ಇರೋದು ಸರಿ ಇಲ್ಲ. ಹೀಗೆಲ್ಲ ಹೇಳಬಾರದು. ಇರಲಿ ಬಿಡು, ನನಗೇನೂ ಬೇಜಾರಿಲ್ಲ. ಕುಳ್ಳಗಿರುವವರು ಕೂಡ ತುಂಬಾ ಜನ ಇದ್ದಾರೆ. ಅದರಲ್ಲೇ ನನಗೆ ಸಂತೋಷವಿದೆ. ಬಹಳಷ್ಟು ದಿನಗಳಾದರೂ ಮಾವಿನ ಮರ ಮತ್ತು ಕಿತ್ತಳೆ ಮರಗಳಲ್ಲಿ ಯಾವುದೇ ಬದಲಾವಣೆಗಳಿರಲಿಲ್ಲ. ಆದರೆ ಮಾವಿನ ಮರ ಇಡೀ ದಿನ ನಗುತ್ತಾ ಸಂತೋಷದಿಂದಿರುತ್ತಿತ್ತು. ಕಿತ್ತಳೆ ಮರ ಯಾರ ಹತ್ತಿರವೂ ಮಾತನಾಡುತ್ತಿರಲಿಲ್ಲ. ಒಂದು ದಿನ ಆ ಕಾಡಿಗೆ ಒಂದು ಗುಂಪು ಜೇನುಹುಳುಗಳು ಬಂದವು. ರಾಣಿ ಜೇನಿಗೆ ಕಿತ್ತಳೆ ಮರವನ್ನು ನೋಡಿ ತುಂಬಾ ಸಂತೋಷ ಆಯಿತು. ಕ್ಷಮಿಸಿ, ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಗೂಡು ಕಟ್ಟಬೇಕೆಂದು? ನಿಮ್ಮ ಜೇನು ನನ್ನ ಕೊಂಬೆಗಳ ಮೇಲೆಲ್ಲ ಬೀಳುವುದು ನನಗಿಷ್ಟವಿಲ್ಲ. ಆಮೇಲೆ ಇಡೀ ದಿನ ಕೊಯ್ಗುಡ್ತಿರ್ತೀರಾ. ನನಗಿನ್ನೂ ಏನೇನೋ ಮಾಡಬೇಕೆಂದಿದೆ. ಏನೇ ಇರ್ಲಿ, ನನಗೆ ಗುಯ್ಗುಟ್ಟೋದೆಲ್ಲ ಇಷ್ಟ ಆಗೋಲ್ಲ. ಕಿತ್ತಳೆ, ಜೇನ್ನೊಣಗಳು ಪ್ರಕೃತಿಯಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಜೇನ್ನೊಣಗಳಿಗೆ ಗೂಡು ಕಟ್ಟುವುದಕ್ಕೆ ಮರಗಳು ಬೇಕೇ ಬೇಕಲ್ವಾ? ಪ್ರಕೃತಿಯಲ್ಲಿ ನಾವು ಒಬ್ಬರಿಗೊಬ್ಬರು ಆಧಾರವಾಗಿರುವುದು ತುಂಬಾ ಮುಖ್ಯ. ಪ್ರಕೃತಿಯು ಕೊಂಬೆಗಳನ್ನು ಹಾಳು ಮಾಡುವ ಹಾಗಿದ್ರೆ ನನ್ನನ್ನು ಇಷ್ಟು ಸುಂದರವಾಗಿ ಮಾಡುತ್ತಿರಲಿಲ್ಲ. ನಾನೊಂದು ಪ್ರಕೃತಿಯ ಅದ್ಭುತ ವಿಸ್ಮಯ. ಹಾಗಾಗಿ ಈ ಪ್ರಕೃತಿಗೋಸ್ಕರ ನಾನು ಸಂತೋಷವಾಗಿರ್ತೀನಿ. ನೀವ್ಯಾಕೆ ನನಗೆ ಉಪದೇಶ ಮಾಡ್ತೀರಾ? ಪ್ರಕೃತಿಯ ಮೇಲೆ ಅಷ್ಟು ಕಾಳಜಿ ಇದ್ರೆ ನೀನೇ ಮಾಡು. ಈ ಜೇನ್ನೊಣಗಳ ಗೂಡು ಕಟ್ಟಲು ಜಾಗ ಕೊಡು. ಈಗ ನನಗೆ ಬೇರೆ ಕೆಲಸವಿದೆ. ನನಗೆ ತೊಂದರೆ ಕೊಡಬೇಡ. ಕಿತ್ತಳೆಯ ಮಾತನ್ನು ಕೇಳಿ ಮಾವಿನ ಮರಕ್ಕೆ ಬಹಳ ಬೇಸರವಾಯಿತು. ಆದರೆ ಅದು ಏನನ್ನೂ ಹೇಳಲಿಲ್ಲ. ಅದು ಜೇನುಹುಳುಗಳನ್ನು ಕರೆದು ತನ್ನ ಕೊಂಬೆಗಳಲ್ಲಿ ಗೂಡು ಕಟ್ಟಲು ಹೇಳಿತು. ನಾವು ನಮ್ಮ ಗೂಡನ್ನು ಇಲ್ಲೇ ಕಟ್ತೇವೆ. ನಿನ್ನ ಹಣ್ಣಿನ ಸುಗಂಧ ಎಷ್ಟು ಚೆನ್ನಾಗಿದೆ. ಧನ್ಯವಾದಗಳು ರಾಣಿ, ನಾನು ಧನ್ಯ. ಜೇನುಹುಳುಗಳು ಮಾವಿನ ಮರದ ರೆಂಬೆಯ ಮೇಲೆ ಗೂಡನ್ನು ಕಟ್ಟಿ ಸಂತೋಷದಿಂದ ಬಾಳುತ್ತಿದ್ದವು. ಜೇನುಹುಳುಗಳ ಗುಯ್ಗುಟ್ಟುವಿಕೆ ಮತ್ತು ಅದರ ಜೇನು ಮಾವಿನ ಮರಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲಿಲ್ಲ. ಆದರೆ ಕಿತ್ತಳೆ ಮರ ಎಲ್ಲರಿಗೂ ಬೈಯುತ್ತಾ ಕಿರುತ್ತಿತ್ತು. ಏಯ್, ನೀವು ನನ್ನ ಮೇಲೆ ಬೇಡ ಅಂದ್ರೂ ಕುಳಿತು ಹಾಡ್ತಾನೆ ಇರ್ಬೇಕಾ? ನನಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಓಡಿ ನಡೀರಿ ನೀವು. ಕೆಲವು ದಿನಗಳ ನಂತರ ಇಬ್ಬರು ಮರ ಕಡಿಯುವವರು ಅಲ್ಲಿಗೆ ಬಂದರು. ಅವರು ಮಾವಿನ ಮರದ ಬಳಿ ಬಂದು ಅದನ್ನು ಕತ್ತರಿಸಬೇಕೆಂದುಕೊಂಡರು. ಈ ಮರ ನಾವು ಅಂದುಕೊಂಡ ಕೆಲಸ ಮಾಡುವುದಕ್ಕೆ ಸಾಕಾಗುತ್ತೆ. ಅಷ್ಟರಲ್ಲಿ ಇನ್ನೊಬ್ಬ ಅಲ್ಲೇನನ್ನೋ ನೋಡಿ,
ಅದೇನದು? ಅಲ್ಲಿ ನೋಡು, ಜೇನ್ನೊಣದ ಗೂಡು ಇದೆ. ಮಾವಿನ ಮರವನ್ನು ಕಡಿದರೆ ಜೇನ್ನೊಣಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ. ಓ ಹೌದು, ನಾವು ಬೇರೆ ಮರ ನೋಡೋಣ. ಮರ ಕಡಿಯುವವರು ಕಿತ್ತಳೆ ಮರ ಕಡಿಯುವುದಕ್ಕೆ ಹೋದರು. ಓ, ಈ ಮರ ಎತ್ತರವಾಗಿದೆ, ಇದನ್ನೇ ಕಡಿಯೋಣ. ಕೆಳಗಡೆಯಿಂದ ಪ್ರಾರಂಭಿಸೋಣ. ಸರಿ. ಅಯ್ಯೋ, ಬಹಳ ನೋವಾಗ್ತಾ ಇದೆ. ಇವ್ರು ಯಾವ ಉದ್ದೇಶದಿಂದ ಹೀಗೆ ಮಾಡ್ತಿದ್ದಾರೆ? ಅಯ್ಯೋ ಅಯ್ಯೋ. ಮಾವಿನ ಮರ ಇದೆಲ್ಲವನ್ನು ನೋಡುತ್ತಿತ್ತು. ಅದು ಜೇನು ಹುಳುಗಳನ್ನು ಕರೆಯಿತು. ಅಲ್ಲೇನು ನಡೆಯುತ್ತಿದೆ? ಅರೆ ಮಾವಿನ ಮರ, ಏನಾಯ್ತು? ಕಿತ್ತಳೆ ಮರ ಸಂಕಷ್ಟದಲ್ಲಿದ್ದಾನೆ. ಅವನಿಗೆ ನಾವು ಸಹಾಯವನ್ನು ಮಾಡಬೇಕು. ನೀನ್ಯಾಕೆ ಅವನ ಬಗ್ಗೆ ಯೋಚಿಸ್ತಿದೀಯಾ? ಅವನು ಯಾವಾಗಲೂ ಅವನ ಬಗ್ಗೆ ಮಾತ್ರ ಯೋಚಿಸ್ತಾನೆ, ಬೇರೆಯವರ ಬಗ್ಗೆ ಎಲ್ಲ ಅಸಡ್ಡೆ ತೋರಿಸ್ತಾನೆ. ಅವನಿಗೆ ನಾವು ಸಹಾಯ ಮಾಡಬೇಕು. ಅವನು ಮಾಡಿದ ತಪ್ಪನ್ನೇ ನಾವು ಮಾಡಬಾರ್ದು ಅಲ್ವಾ? ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಆಗ ನಾನು ಮೊದಲು ಕಿತ್ತಳೆಯ ರೆಂಬೆ ಮೇಲೆ ಗೂಡು ಕಟ್ಟುತ್ತೇನೆ ಎಂದು ಹೇಳಿದ್ದೆ. ಆದರೆ ಕಿತ್ತಳೆ ಅಹಂಕಾರದಿಂದ ಸುಳ್ಕಿನ ಮಾತನ್ನು ಹೇಳಿದ. ನಮಗೆ ಅಲ್ಲಿ ಗೂಡು ಕಟ್ಟಲು ಜಾಗ ಕೊಟ್ಟಿದ್ದಲ್ಲಿ ಕಿತ್ತಳೆಯನ್ನು ಯಾರೂ ಕಡಿಯುವುದಕ್ಕೆ ಬರುತ್ತಿರಲಿಲ್ಲ. ಇಲ್ಲ ಇಲ್ಲ, ನಾವು ಹಾಗೆಲ್ಲ ಯೋಚಿಸಬಾರದು. ಕಿತ್ತಳೆ ಆ ರೀತಿ ವರ್ತಿಸಿದ ಎಂದು ನಾವು ಹಾಗೆ ಮಾಡಬಾರದು. ಈ ಕಾಡು ಎಲ್ಲರದ್ದು. ಕಿತ್ತಳೆಗೆ ಅವಶ್ಯಕತೆ ಬಿದ್ದಾಗ ನಾವು ಸಹಾಯ ಮಾಡಬೇಕು. ಕಿತ್ತಳೆಗೆ ಈಗ ನಮ್ಮ ಸಹಾಯದ ಅವಶ್ಯಕತೆ ಇದೆ. ನಾವು ಹೇಳುತ್ತಿರುವುದು ಸರಿ ಇದೆ. ನಾವು ಈಗ ಕಿತ್ತಳೆಗೆ ಸಹಾಯ ಮಾಡಬೇಕು. ಬನ್ನಿ ಹುಡುಗರೇ, ಬನ್ನಿ, ಕಿತ್ತಳೆಗೆ ಈಗ ನಾವು ಸಹಾಯ ಮಾಡಬೇಕು. ಎಲ್ಲಾ ಹುಳುಗಳು ಕಿತ್ತಳೆ ಮರದ ಬಳಿ ಹೋಗಿ ಮರ ಕಡಿಯುತ್ತಿರುವವರ ಮುಖ ಕಿವಿಗೆಲ್ಲ ಕಚ್ಚಲು ಪ್ರಾರಂಭಿಸಿದವು. ಅಯ್ಯೋ ಅಯ್ಯೋ, ಜೇನುಹುಳುಗಳು ನಮಗೆ ಕಚ್ಚುತ್ತಿವೆ. ಕಚ್ಚಿ ಕಚ್ಚಿ ಇವು ನಮ್ಮನ್ನು ಸಾಯಿಸಿ ಬಿಡುತ್ತವೆ. ನಾವಿಲ್ಲಿಂದ ಓಡಿ ಹೋಗಲೇಬೇಕು. ಓಡು ಓಡು. ಮರ ಕಡಿಯುವವರು ಹೋದ ಮೇಲೆ ಕಿತ್ತಳೆ ಮರಕ್ಕೆ ತನ್ನ ತಪ್ಪಿನ ಅರಿವಾಯಿತು. ನನ್ನನ್ನು ಕ್ಷಮಿಸಿ ಬಿಡಿ ಜೇನ್ನೊಣಗಳೇ. ನಾನು ನಿಮಗೆ ಯಾವ ಸಹಾಯವನ್ನು ಮಾಡದಿದ್ದರೂ ನೀವು ನನಗೆ ಸಹಾಯವನ್ನು ಮಾಡಿದ್ರಿ. ಮಾವಿನ ಮರವೇ, ನಿನಗೂ ತುಂಬಾ ಧನ್ಯವಾದಗಳು. ನನ್ನ ತಪ್ಪಿನ ಅರಿವು ನನಗಾಯಿತು. ಇನ್ನು ನಾನು ನಿನ್ನ ಹಾಗೆ ಎಲ್ಲರ ಜೊತೆಯಲ್ಲಿಯೂ ಸ್ನೇಹದಿಂದ ಇರುತ್ತೇನೆ. ಅಹಂಕಾರ ಎಂದಿಗೂ ಒಳ್ಳೆಯದಲ್ಲ.